ಬೇಕಂದ್ರೆ ಊಟಕ್ಕೆ ಕೊಡ್ತಾರೆ ಅವ್ರ ಏನು ಚಲೋ ಇರ್ತೈತೇನಿಲ್ಲ? ಚಲೋ ಇರ್ತೈತ್ರಿ ಸರ. ಮತ್ತು ಬಡಬಗ್ರು ಒಂದೊಂದು ಟೈಮ್ ಹಂಗೆ ಬಂದಿರ್ತಾರೆ, ಉಪವಾಸ ಬಂದಿರ್ತಾರೆ, ಅವ್ರಿಗೂ ಹೆಲ್ಪ್ ಆಗ್ತದೆ ಸರ. ಹೊಟ್ಟೆ ತುಂಬ ಊಟ ಮಾಡ್ತಾರಲ್ರಿ, ಅವ್ರಿಗೂ ಒಂಥರ ಖುಷಿ ಆಗುತ್ತೆ ರೀ. ಪ್ರತಿ ವಾರ ಕೊಡ್ತೀರಲ್ರಿ ನೀವು, ಅವ್ರಿಗೆ ತುಂಬ ಹೆಲ್ಪ್ ಆಗಿದೆ ಸರ್. ಗರ್ಭಿಣಿಯರಿಗೂ ಒಂದೊಂದು ಟೈಮ್ ಊಟ ಮಾಡಲು ಬಂದಿರ್ತಾರೆ ರೀ, ಅವ್ರಿಗೆ ತುಂಬ ಹೆಲ್ಪ್ ಆಗಿದೆ ಸರ್. ಎಲ್ಲರಿಗೂ ಇದು ಊಟದ ಟೈಮ್ ರೀ, ಎಲ್ಲರಿಗೂ ಹೆಲ್ಪ್ ಆಗುತ್ತೆ ರೀ ಸರ. ಪ್ರತಿ ವಾರ ಹಿಂಗೆ ಕೊಡ್ತಾ ಹೋಗ್ರಿ ಸರ. ನಿಮಗೆ ವಾರದಲ್ಲಿ 2 ಸಲ ಕೊಡ್ಬೇಕು ಅನಿಸ್ತಂದ್ರೆ ಕೊಟ್ಟರು ಅಡ್ಡಿ ಇಲ್ಲ ರೀ ಸರ್. ಎಲ್ಲರೂ ಹೆಲ್ಪ್ ಆಗುತ್ತೆ ಸರ್ ಜನರಿಗೆ. ಈಗ ಕಂಪ್ಲೀಟ್ 10 ವರ್ಷ ಆಗಿದ್ದೀರಿ ಅವರು? ಹಾಂ ರೀ ಸರ್. ಈಗ ಮುಂದೆ ಮಾಡಬೇಕೇನ? ಮಾಡಿದರೆ ಜನರಿಗೆ ಹೆಲ್ಪ್ ಅಲ್ರಿ ಸರ್. ನೀವೊಂದು ಒಂಥರ ಊಟ ಹಾಕತ್ತೀರಂದ್ರೆ ಜನರಿಗೆ ಎಲ್ಲರೂ ಹೆಲ್ಪ್ ಆಗುತ್ತೀರಿ ಸರ. ಕೊಡ್ರಿ ಸರ್, ಏನು ಪರವಾಗಿಲ್ಲ, ಎಲ್ಲರಿಗೂ ಹೆಲ್ಪ್ ಆಗುತ್ತೆ ರೀ ಜನರಿಗೆ. ಈಗ ಏಕತಾ ಫೌಂಡೇಶನ್ ಸಲುವಾಗಿ ಏನು ಹೇಳಬೇಕಂತ ಅಭಿಪ್ರಾಯ? ಅವ್ರಿಗೆ ರೀ ತುಂಬ ತುಂಬ ಧನ್ಯವಾದಗಳು. ಬೇಕಂದ್ರೆ ಮತ್ತೆ ಬರೀ ಥ್ಯಾಂಕ್ಸ್ ಹೇಳ್ತೀವಿ ಯಾರು ದಯವಿಟ್ಟು. ಎಲ್ಲರಿಗೂ ನಮಸ್ಕಾರ. ನಾನು ಏಕತಾ ಫೌಂಡೇಶನ್ ಅಜರ್ ಮುಜಾವರ್ ಸಂಸ್ಥಾಪಕ ಅಧ್ಯಕ್ಷರು ಮಾತಾಡತ್ತೀನಿ. ಇದು ಸರ 26 ಜನವರಿಗೆ 10 ವರ್ಷ ಆಗ್ತೈತೆ ರೀ. 10 ವರ್ಷದಿಂದ ನಮ್ಮ ಕಾರ್ಯಕ್ರಮ ನಡೆದೈತೆ ರೀ. ಯಾವುದು ಶುಕ್ರವಾರ ಅಂದ್ರೆ ಒಂದು ಶುಕ್ರವಾರ ನಾವು ತಪ್ಪೇ ಇಲ್ಲ, ಕೋವಿಡ್ದಾಗೂ ತಪ್ಪೇ ಇಲ್ಲ. ಏನು ನಮ್ಮ ಮೇಲೆ ಪ್ರಾಬ್ಲಮ್ ಬಂತಂದ್ರೂ ನಾವು ಕಂಟಿನ್ಯೂ ಮಾಡಿದ್ದೀವಿ ರೀ. ಪ್ರತಿ ಶುಕ್ರವಾರ ಇದು ನಡೆದೈತಿ, ಇನ್ನೂ ಮಟ್ಟ ನಡ್ಸ್ಕೊಂಡು ಬಂದೆವು. 10 ವರ್ಷ ಆಗಕ್ಕೆ ಬಂದೈತಿ. ಇನ್ನು ಮುಂದೆ ದೇವ್ರ ಮೇಲೆ ಭಕ್ತಿ ನೋಡೋನು ಏನೇನು ಮಾಡ್ತಾನೆ ದೇವ್ರು. ಪ್ರತಿ ಶುಕ್ರವಾರ ಮಾಡ್ತಾರೆ? ಪ್ರತಿ ಶುಕ್ರವಾರ. ಪ್ರತಿ ಶುಕ್ರವಾರ ಬಿಟ್ಟು ಮತ್ತೆ ನಡು ಮಾಡ್ಬೋದು? ನಮ್ಮ ಉದ್ದೇಶ ಏನೈತ್ರಿ ಅಂದ್ರೆ ವಾರದಾಗ 2 ಸಲ ಮಾಡೋದು ಉದ್ದೇಶ ಐತ್ರಿ. ಈಗ ಮಂದಿ ಸಹಕಾರ ನಮ್ಮ ಜೊತೆ ಇರೋರು ನಮ್ಮ ಏಕತಾ ಫೌಂಡೇಶನ್ ಟೀಮ್ದವರ ಸದಸ್ಯರು ಏನಂತಾರೆ ನೋಡಿ ಮೀಟಿಂಗ್ ಮಾಡಿ ವಾರದಾಗ 2 ಸಲ ಮಾಡೋದು ವಿಚಾರ ಮಾಡಿದ್ದೇನೆ ರೀ. ಅದಕ್ಕೆ ಎಲ್ಲರಿಗೂ ಸಹಕಾರ ಬೇಕಿರಲ್ಲ, ಎಲ್ಲರೂ ಸಪೋರ್ಟ್ ಮಾಡಬೇಕಿರಲ್ಲ, ಹಿಂಗೈತ್ರಿ ಸರ್. ಪ್ರತಿ ಶುಕ್ರವಾರ ಪಲಾವ್ ಕೊಡ್ತಾರೆ, ಚಲೋ ಇರ್ತೈತ್ರಿ? ಚಲೋ ಇರ್ತೈತ್ರಿ. ಏನು ಅನಿಸ್ತೈತ್ರಿ ನಿಮಗೆ? ಚಲೋ ಐತ್ರಿ. ಮುಂದೆ ಆದ್ರೂ ಅವ್ರು ಕೊಡ್ಬೇಕಾ? ಕೊಡ್ಬೇಕಲ್ಲ. ಕೊಟ್ಟೆ ಬಡವರಿಗೆಲ್ಲ ಚಲೋ ಅನಿಸ್ತೈತಿ? ಚಲೋ ಇರ್ತೈತಿ? ಚಲೋ ಇರ್ತೈತಿ. ಎಟ್ ಮತ್ತೊಮ್ಮೆ ಬೇಡ್ರು ಕೊಡ್ತಾರೆ? ಕೊಡ್ತಾರೆ. ಪ್ರತಿ ಶುಕ್ರವಾರ ಕೊಡ್ತಾರೆ. ಚಲೋ ಇರ್ತೈತ್ರಿ? ಚಲೋ ಇರ್ತೈತಿ. ಫಸ್ಟ್ ನಮಸ್ಕಾರ. ಫಸ್ಟ್ ಯಾವ್ರಿ ನಮ್ಮ ಹಡಿನಾಡು ಕೊಟ್ಟದ ಚಲೋ ಏನ ಇಲ್ರಿ? ಅವ್ರು ಏಕತಾ ಫೌಂಡೇಶನ್ ಅವ್ರದ್ದು ಮಾಡಿದಾರೆ. ಚಲೋ ಇರಲಿ, ಚಲೋ ಬಡವ್ರಿಗೆ ಅನ್ನದಾನ ಹಾಕ್ತಾರೆ. ಪಲಾವ್ ತೋರತ್ತೀರಿ, ತಿನ್ನತ್ತೀರಿ ಇಲ್ಲಿ ಸರ್ಕಾರಿ ಹಾಸ್ಪಿಟಲ್ದಾಗ. ನಿಮ್ಗೆ ಪ್ರತಿ ಶುಕ್ರವಾರ ಇಲ್ಲಿ ಪಲಾವ್ ಕೊಡ್ತಾರೆ ರೀ ಏಕತಾ ಫೌಂಡೇಶನ್ದವ್ರ. ಅದು ನಿಮ್ಗೆ ಚಲೋ ಐತಿಲ್ರಿ? ಚಲೋ ಐತ್ರಿ. ಬಡ್ರಿಗೆ ಸಹಾಯ ಐತ್ರಿ, ಚಲೋ ಐತಿ. ಈಗ 10 ವರ್ಷ ಕಂಪ್ಲೀಟ್ ಆಗಿತ್ರಿ ಅವ್ರದ್ದು. ಈಗ ಮುಂದೆ ಅವ್ರು ಮಾಡಬೇಕಾ ಏನೋ ಇಲ್ಲ? ಮಾಡ್ಕೋತಾರ. ಚಲೋ ಐತ್ರಿ. ನೋಡ್ರ ಮಂದಿಲಿ ಸಹಾಯ ಆಕತ್ರಿ, ಹಸದಾರ್ಗೆ ಅನ್ನ ಹಾಕ್ತಾರೆ, ಬಡ್ರಿಗೆ ಸಹಾಯ ಆಕತ್ರಿ. ಚಲೋ ಐತಿ, ಮಾಡ್ಬೇಕು. ಹ್ಞೂ ರೀ, ಮಾಡ್ರಿ. ಆದ್ರೂ ಬಿಡಂಗಿಲ್ಲ. ಏಕತಾ ಫೌಂಡೇಶನ್ದಿಂದ ಪ್ರತಿ ಶುಕ್ರವಾರ ಪಲಾವ್ ಕೊಡ್ತಾರೆ. ಹ್ಞೂ ರೀ. ಹೆಂಗಿತ್ರಿ ಪಲಾವ್? ಎಲ್ಲ ಚಲೋ. ಅವ್ರ 10 ವರ್ಷ ಆತ್ರಿ ಕೊಡಾಕತ್ತ. ಹ್ಞೂ ರೀ. ಈ ಮುಂದಿನ ಸಲನೂ ಕೊಡ್ಬೇಕಂತ? ಕೊಡ್ಬೇಕ್ರಲ್ಲ. ಬಡವ್ರಿಗೆ ಸಹಾಯ ಆಕೈತ್ರಲ್ಲ. ರಾಕ್ ಇರ್ತಾವ ಇರೋದಿಲ್ರಿ, ಹಸದು ಬಂದಿರ್ತಾರಲ್ರಿ, ಅವ್ರಿಗೆ ನಾಷ್ಟ ಮಾಡಿದಂಗೆ ಆಕೈತ್ರಿ. ಹ್ಞೂ ಇದರ ಉಪಯೋಗ ಐತ್ರಿ. ಈಗ ಐತ್ರಿ ನಾಷ್ಟ ಕೊಡ್ತಾರೆ. ಪಲಾವ್ ಚಲೋ ಇರ್ತೈತೆ ರೀ, ತಿಂದವ್ರಿ. ಈಗ ಆಪ್ರೇಷನ್ ಆಗೈತ್ರಿ, ಹೆಚ್ಚು ಮಾತಾಡೋದು. ಆಪ್ರೇಷನ್ ಆಗೈತ್ರಿ, ಹೆಚ್ಚು ಮಾತಾಡಂಗಿಲ್ಲ. ಯಾವ ರೇಖಾಗ? ಅರ್ಬಾಯ್ ಇಲ್ಲಿ ಹಾಸ್ಪಿಟಲ್ ಬಂದಿರೇನ್ರಿ? ಹ್ಞೂ. ಹಾಂ.
ಗುಳಿಗೆ ಒಯ್ಯಾಕೆ ಬಂದ್ರಿ. ಹಾಂ ಇಲ್ಲೇ ಊಟ ಕೊಟ್ಟು ಹಿಂದ್ಕಲೇನು ತೊಗೊಂಡ್ರಿ. ತಿಂಗಳಿಗೆ ಒಮ್ಮೆ ಬರ್ತಾನೆ. ತಿಂಗಳಿಗೆ ಒಂದು ಚಲೋ ಮಾಡ್ತಾರೆ ಇಲ್ಲಿ. ಹಾಂ ಊಟ ನಾಷ್ಟ ಸಂಬಂಧ ರೀ. ಹ್ಞೂ ಯಾವ್ರಿ ಉದಗಟ್ಟಿ ರೀ. ಈಗ ಇದ ಫಸ್ಟ್ ತೋರಾತ್ರಿ ಮತ್ತೆ ಬಂದಿರಲಿಲ್ಲ ತೊಗೊಂಡ್ರಿ. ಹಾಂ ಇದು ಕೊಡೋದು ಚಲೋ ಏನಿಲ್ಲ. ಹಾಂ ಚಲೋ ರೀ ಚಲೋ. ಹಾಂ ಚಲೋ ಹಸು ಆಗಿರ್ತೈತೆ ರೀ. ಪಟಕನ ಊಟ ಸಿಗ್ತೈತೆ ರೀ. ಆಯ್ತು. ಅದು ಏಕತಾ ಫೌಂಡೇಶನ್ ಅವ್ರಿಗೆ ಏನು ಹೇಳ್ಬೇಕು ಅನಿಸ್ತದೆ ಮಾಡೋರು ರೀ. ಚಲೋ ಇರಲ್ಲ ಪುಣ್ಯ ಕನ್ನರ್ಲ ಮಾಡಿದ್ರೆ ಯಾರಿಗಾರ ಒಂದು ಸ್ವಲ್ಪ ಅನುಕೂಲ ಆಕೈತೆ ಅಂತ ಮಾಡಿ ಹಾಕ್ತಾರಂತೆ. ಇದನ್ನು ನಾಷ್ಟ ಕೊಡ್ತಾರೆ. ಇದು ನೀವು ಫಸ್ಟ್ ಸ್ವಲ್ಪ ಇದು ಮಾಡೋದನ್ನ ಫಸ್ಟ್ 10 ವರ್ಷ ಕಂಪ್ಲೀಟ್ ಆಗ್ತದೆ ಅವ್ರಿಗೆ ಮಾಡಕತ್ತ. ಈಗ ಮುಂದೆ ಮಾಡಬೇಕು ಏನೋ ಮಾಡ್ಲಲ್ಲ ರೀ. ಮಾಡಿ ನಮ್ದು ಸಿದ್ನಾಳ್ ರೀ. ನಿಮ್ಮ ಹೆಸರು? ಸಿದ್ದಪ್ಪ ವಿಠಲ್ ಪೂಜಾರಿ ಕಂಕಣ ಮಾಡಿ ಅಂದ್ರೆ ಬಂದಿದ್ದು ರೀ. ಹಾಂ ಪೇಷಂಟ್ ಅಲ್ಲಿ ಇಲ್ಲಿ ಊಟದ ಇದು ಮಾಡಿದ ಊಟದ ಮಾಡಿದ್ದಕ್ಕೆ ಒಳ್ಳೆ ಅನುಕೂಲ ಐತ್ರಿ ಸರ್. ಅದ ಎಲ್ಲರಿಗೂ ಆರೋಗ್ಯ ಇದನ್ನು ಚಲೋ ಐತೆ. ಬಗ್ದಿ ಬೆಸ್ಟ್ ಮಾಡ್ತಾರೆ ಅಡಿಗೆ. ಮಸ್ತ್ ಐತ್ರಿ ಸರ್. ಇದಪ್ಪ ಫಸ್ಟ್ ಸರ ಫಸ್ಟ್ ಬಂದಿದ್ರಿ ಸರ್. ಏಕತಾ ಫೌಂಡೇಶನ್ ಈಗ ಒಂದು 10 ವರ್ಷ ಕಂಪ್ಲೀಟ್ ಆಗ್ತಾರೆ ಈಗ ಮಾಡಕತ್ತವ್ರ. ಹಾಂ ಆಯ್ತು ಸರ್. ಮುಂದೆ ಅವರು ಮಾಡಬೇಕೇ ಮಾಡ್ಬೇಕ್ರಿ ಸರ್. ಇರ್ಬೇಕ್ರಿ ಸರ್. ಬಡ ಬಗ್ಗರಿಗೆ ಅದು ಅನುಕೂಲ ಆಗ್ಬೇಕ್ರಿ ಸರ್. ಬಂದವ್ರಿಗೆ ಅಷ್ಟು ಹಸದು ಬಂದಿರ್ತಾವ್ರೆ. ಬೆಳಿಗ್ಗೆ ಊಟ ಬಂದಿರ್ತಾರೆ. ಬಂದವ್ರಿಗೆ ಊಟದ ವ್ಯವಸ್ಥೆ ಚಲೋ ಐತ್ರಿ ಸರ್. ಚಲೋ ಇಲ್ಲಿ ಮಾಡಲಿ ಅಂತ ಇದು ಶುಕ್ರವಾರಕ್ಕೊಮ್ಮೆ ಮಂದಿಗೆ ಇದನ್ನು ಊಟ ಕೊಡತ್ತಾರ ರೀ. ಅನುಕೂಲ ಆಗೈತೆ ರೀ. ಶುಕ್ರವಾರಕ್ಕೊಮ್ಮೆ ರೀ ಮಂದಿವು ಬಡ ಜನ ಬಂದವರಿಗೆಲ್ಲ ಅನುಕೂಲ ಐತೆ ರೀ ಸರ್. ಹಂಗೇನಿಲ್ಲ ರೀ. ಎಲ್ಲರಿಗೂ ಚಲೋ ಆಗೈತೆ ರೀ. ನಾವು ಬಂದವರಿಗೆಲ್ಲ ಅಲ್ಲಿ ಊಟ ಕೊಡತ್ತಾರ ನಾಷ್ಟ ಕೊಡತ್ತಾರ ಹೋಗ್ರತಿ ಹೇಳ್ತೀವಿ ರೀ. ಹಂಗೇನಿಲ್ಲ ರೀ ಸರ್. ಎಲ್ಲರಿಗೂ ಚಲೋ ಆಗೈತೆ ರೀ ಸರ್. ಶುಕ್ರವಾರಕ್ಕೊಮ್ಮೆ ಪ್ರತಿ ಶುಕ್ರವಾರ ಕೊಡ್ತಾರೆ. ಪ್ರತಿ ಶುಕ್ರವಾರ ಕಂಟಿನ್ಯೂ ಕೊಡ್ತಾರೆ. 8 ವರ್ಷ ಆದ್ರೆ ಕೊಡೋದು. ಈಗೇನೋ ಒಂದು 10 ವರ್ಷ ಆತ್ರಿ ಕೊಡಾಕೈತ್ರಿ ಅವ್ರು. ಹಿಂಗೆ ಕೊಡ್ಬೇಕಂತಾರೆ. ಕೊಡ್ಬೇಕ್ರಿ ಸರ್. ಚಲೋ ಐತ್ರಿ. ಬಡವರಿಗೆಲ್ಲ ಅನುಕೂಲ ಐತ್ರಿ. ಕೊಡ್ಬೇಕ್ರಿ ಸರ್. ಇದರಿಂದ ಜನರಿಗೆ ಸಹಾಯ ಆಗತ್ತೈತ್ರಿ. ಪಾಪ ಹಳ್ಳಿಯಿಂದ ಬಂದಿದ್ದು ದೂರಿಂದ ಬಂದಿದ್ದು ಎಲ್ಲ ನಾಷ್ಟ ಮಾಡಿ ಊಟ ಮಾಡಿ ಹೊಂಟಾರ್ರಿ. ಒಂದು 20 ಅನುಕೂಲ ಐತೆ ಸರ್. ಅಂಥದ್ದೇನು ಕಂಡಿಲ್ಲ. ಇಲ್ಲ ಅಂಥದ್ದೇನಿಲ್ಲ ರೀ. ಏನಿಲ್ಲ ಏನಿಲ್ಲ. ನಾವು ತಿಂದವ್ರಿ ಸರ್. ಚಲೋ ಐತ್ರಿ. ಚಲೋ ಚಲೋ ಯಾತ್ರೆ ಬಾನಂತಾರಿ ಯಾತ್ರೆ ಆಮೇಲೆ ಜೋಡಿ ಇದ್ದಾರೆ ಸಹಿತ ಸಾರ್ವಜನಿಕ ಪಲಾವ ಬಾಳೆಹಣ್ಣು ಕೊಡ್ತಾರೆ. ಎಲ್ಲ ಚಲೋ ಮಾಡ್ತಾರೆ ಅಡುಗೆ ರೀ. ದಾಸೋಹ ಮಾಡ್ತಾರೆ ಪ್ರತಿ ಶುಕ್ರವಾರಕ್ಕೊಮ್ಮೆ ತಪ್ಸಂಗಿಲ್ಲ ರೀ. ಮತ್ತು ನಾವು ಆಶಾ ಕಾರ್ಯಕರ್ತರು ಎಲ್ಲರೂ ಬಂದು ಕಿಸಿನ ಬಂದು ತಿಂದು ಹೋಗ್ತೀವಿ. ಎಲ್ಲ ಅಡುಗೆ ರುಚಿ ಮಾಡ್ತಾರೆ. ಚಲೋ ಮಾಡ್ತಾರೆ. ಮತ್ತು ಜೋಡಿ ಇದ್ದಾರೆ ಕೊಡ್ತಾರೆ. ಗರ್ಭಿಣಿಯರಿಗೆ ಕೊಡ್ತಾರೆ. ಮತ್ತು ರೋಗಿಗಳಿಗೆ ಕೊಡ್ತಾರೆ. ಇವ್ರವ್ರು ಅನ್ನಂಗಿಲ್ಲ ಯಾರು ಬಂದಾರಿಗೆಲ್ಲ ಕೊಡ್ತಾರೆ. ನಾವು ಈಗ ಪ್ರತಿ ಶುಕ್ರವಾರ ಬಂದು ತಿಂದು ಹೋಗ್ತೀವಿ. ಹ್ಞೂ ರೀ ಬಂದು ತಿಂದು ಹೋಗ್ತೀವಿ.